ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಕೇಣಿ ಬಂದರು ಸರ್ವೆ ಕಾರ್ಯ ನಡೆಯಲಿದೆ. ವ್ಯಾಪಕ ವಿರೋಧ, ವಿಪರೀತವಾದಂತಹ ಹೈಡ್ರಾಮಾಗಳು ಸ್ಥಳದಲ್ಲಿ ನಡೀತಾ ಇದ್ರು. ಜಿಲ್ಲಾಡಳಿತ ನಿಷೇಧಾಜ್ಞೆ ಹೇರೋದ್ರ ಮೂಲಕ ಸರ್ವೆ ಕಾರ್ಯ ನಡೆಸೋದಕ್ಕೆ ಮುಂದಾಗಿದೆ. ಯಾಕಾಗಿ ನಿಷೇಧಾಜ್ಞೆ ಹೇರಲಾಗಿದೆ, ಯಾಕಾಗಿ ಜನರ ವಿರೋಧ, ಎಲ್ಲದಕ್ಕೂ ಸಂಬಂಧಪಟ್ಟಂತ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಅಂಕೋಲಾದ ಕೇಣಿಯಲ್ಲಿ ಬಂದರು ನಿರ್ಮಾಣಕ್ಕೆ ಸರ್ವೆ. ಸಮುದ್ರ ತೀರದಲ್ಲಿ ಮೀನುಗಾರರಿಂದ ಆತ್ಮಹತ್ಯೆಗೆ ಯತ್ನ. ಕಡಲ ತೀರದಲ್ಲಿ ಸರ್ವೆ ಹಿನ್ನೆಲೆ ನಿಷೇಧಾಜ್ಞೆ ಜಾರಿ. ಒಂದೆಡೆ ಸಮುದ್ರಕ್ಕೆ ಹಾರಿ ಆತ್ಮಹತ್ಯೆಗೆ ಯತ್ನಿಸುತ್ತಿರುವ ಮೀನುಗಾರರು, ಮತ್ತೊಂದೆಡೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿ ಜೊತೆ ಮಾತಿನ ಚಕಮಕಿ. ಈ ದೃಶ್ಯ ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಕೇಣಿ ಗ್ರಾಮದಲ್ಲಿ. ಇಲ್ಲಿ ಗ್ರೀನ್ ಫೀಲ್ಡ್ ಬಂದರು ನಿರ್ಮಾಣ ಯೋಜನೆಗಾಗಿ 2017ರಲ್ಲಿ ಕೇಂದ್ರದ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿತ್ತು. 4,119 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುವ ವಾಣಿಜ್ಯ ಬಂದರು ಯೋಜನೆಯ ಟೆಂಡರ್ ಅನ್ನ ಜೆಎಸ್ಡಬ್ಲ್ಯೂ ಕಂಪನಿಗೆ ನೀಡಲಾಗಿತ್ತು. ಕೇಣಿಯ ಸಮುದ್ರ ತೀರ ಬಂದರು ನಿರ್ಮಾಣಕ್ಕೆ ಸೂಕ್ತ ಪ್ರದೇಶ ಎಂಬ ವರದಿ ಇದ್ರೂ ಸ್ಥಳೀಯರಿಂದ ಹಿಂದಿನಿಂದಲೂ ಸಾಕಷ್ಟು ವಿರೋಧಗಳಿತ್ತು. ಈ ಪ್ರದೇಶದಲ್ಲಿ ಭೂವೈಜ್ಞಾನಿಕ ಸಮೀಕ್ಷೆ ನಡೆಸಲು ತಜ್ಞರು ಭೇಟಿ ನೀಡಿದ್ದಾರೆ. ಈ ಹಿನ್ನೆಲೆ ಜನರಿಂದ ಯಾವುದೇ ವಿರೋಧಗಳು, ಸಮಸ್ಯೆಗಳು ಆಗಬಾರದು ಎಂದು ಸುರಕ್ಷತೆಯ ದೃಷ್ಟಿಯಿಂದ ಅಂಕೋಲಾದ ಕೇಣಿಯಲ್ಲಿ ಇಂದು ಹಾಗೂ ನಾಳೆ ಸಂಜೆ 6 ಗಂಟೆಯವರೆಗೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ನಿಷೇಧಾಜ್ಞೆ ಜಾರಿಗೊಳಿಸಿದ್ದಾರೆ. ನಾವು ಮತ್ತು ಶಾಸಕರು SP ಅವರು ಎಲ್ಲ ಎಂಟೈರ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಲ್ಲಿ ಕೇಣಿಗೇನೆ ಬಂದು ಸಮುದ್ರಕ್ಕೆ ಬಂದು ಅವರು ಏನು ಬೇಡಿಕೆ ಇದೆ ಅಂತ ತಿಳ್ಕೊಂಡಿದ್ದೀವಿ. ಅವರು ರಿಕ್ವೆಸ್ಟ್ ಮಾಡಿದ್ರು, ಒಂದು ಮೀಟಿಂಗ್ ಅನ್ನು ಕರೆದು ನಮ್ಮ ಜೊತೆಗೆ ಮಾತಾಡಬೇಕು, ನಮ್ಮ ಡಿಮ್ಯಾಂಡ್ಸ್ ಏನಂತ ಕೇಳಬೇಕು ಅಂತ ಹೇಳಿದ್ರು. ಸೊ ಇವತ್ತು ಇಲ್ಲಿ ಅಂಕೋಲಾ ತಾಲೂಕು ಆಫೀಸಲ್ಲಿ ಡೀಟೇಲ್ ಆಗಿ ನಾವು ಮೀಟಿಂಗ್ ಮಾಡಿದ್ದೀವಿ. ಅವರು ಒಂದು ಬೇಡಿಕೆ ರೈಸ್ ಮಾಡಿರೋದು, ಅಲ್ಲಿ ಫಿಶಿಂಗ್ ಕಮ್ಯುನಿಟಿ ಜಾಸ್ತಿ ಇದೆ, ಅವ್ರಿಗೆ ಏನು ತೊಂದರೆ ಆಗುತ್ತೆ, ಅವ್ರಿಗೆ ಏನು ಬೆನಿಫಿಟ್ ಆಗುತ್ತೆ ಅಂತ ಕ್ಲಿಯರ್ ಆಗಿ ನಮಗೆ ಹೇಳಬೇಕು, ನಮ್ಮ ಜೊತೆಗೆ ಚರ್ಚೆ ಮಾಡಿಕೊಂಡೇ ಮುಂದುವರಿಸಬೇಕು ಅಂತ ಹೇಳಿದರು. ನಾವು JD ಫಿಶರೀಸ್ ಅವರಿಗೆ ಡೈರೆಕ್ಷನ್ ಕೊಟ್ಟಿದ್ದೀವಿ. ರೈಟಿಂಗ್ ಅಲ್ಲಿ ಸಾರ್ವಜನಿಕರ ಜೊತೆಗೆ ಮಾತಾಡಿಕೊಂಡು ಏನು ಅವ್ರದ್ದು ಏನು ಬೇಡಿಕೆ ಬೇಕೋ, ಏನು ಅವರ ಆತಂಕ ಇದೆಯೋ ಎಲ್ಲನೂ ರೈಟಿಂಗ್ ಅಲ್ಲಿ ತಗೊಳ್ಳಿ. ಸೊ ಅವ್ರದ್ದು ಏನು ಇಶ್ಯೂಸ್ ಇದ್ರು ಪಬ್ಲಿಕ್ ಹಿಯರಿಂಗ್ ಟೈಮಲ್ಲಿ ನಾವು ಸರ್ಕಾರ ಗಮನಕ್ಕೆ ತಗೊಂಡು ಬರ್ತೀವಿ ಅಂತ ಹೇಳಿದ್ವಿ. ಸ್ಥಳೀಯ ಗ್ರಾಮ ಪಂಚಾಯತ್ ಗಮನಕ್ಕೂ ತರದೆ ಜಿಲ್ಲಾಡಳಿತ ಸೆಕ್ಷನ್ ಜಾರಿಗೊಳಿಸಿದ್ದಕ್ಕೆ ಕೇಣಿಯ ಜನರು ಅಸಮಾಧಾನಗೊಂಡಿದ್ರು. ಏಕಾಏಕಿ ಬಂದರು ನಿರ್ಮಾಣ ಯೋಜನೆ ಅನುಷ್ಠಾನವಾಗುತ್ತಿರುವುದಕ್ಕೆ ಜನ ಶಾಕ್ಗೆ ಒಳಗಾಗಿದ್ದಾರೆ. ಇದರಿಂದ ಕುಪಿತರಾದ ಸ್ಥಳೀಯ ಮೀನುಗಾರರು ಸಮುದ್ರಕ್ಕಿಳಿದು ಪ್ರತಿಭಟನೆ ನಡೆಸಿ ಆತ್ಮಹತ್ಯೆ ಮಾಡಿಕೊಳ್ಳುವ ಎಚ್ಚರಿಕೆ ನೀಡಿದ್ರು. ಪ್ರತಿಭಟನಾ ಸ್ಥಳಕ್ಕೆ ಬಂದ ಶಾಸಕ ಸತೀಶ್ ಸೈಲ್ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾಗೆ ತರಾಟೆಗೆ ತೆಗೆದುಕೊಂಡ್ರು. ಖಾಸಗಿ ಬಂದರು ಆಗಬಾರದು ಅಂತ ಹೇಳಿ ಮೀನುಗಾರರು ಕೇಣಿಯಲ್ಲಿ ಪ್ರತಿಭಟನೆಗೆ ಕುಳಿತಿದ್ರು. ಈಗ ಸಮುದ್ರಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೀವು ನೋಡಬಹುದು ಈ ಭಾಗದಲ್ಲಿ ಮೀನುಗಾರರ ಮುಖಂಡರು ಮತ್ತು ಮಹಿಳಾ ಮೀನುಗಾರರು ಇವಾಗ ಸಮುದ್ರ ಇಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಉದ್ದೇಶ ಇಷ್ಟೇ, ಖಾಸಗಿ ಬಂದರು ಕೇಣಿಯಲ್ಲಿ ಆಗಬಾರ್ದು ಅಂತ. ಇಲ್ಲಿ ಆದರೆ ಸಾಕಷ್ಟು ಜನ ಮೀನುಗಾರರು ಬೀದಿಗೆ ಬರಬೇಕಾಗಿದೆ. ಈಗಾಗಲೇ ಜಿಲ್ಲೆಯಲ್ಲಿ 4 ಬಂದರುಗಳು ಆಗ್ತಾ ಇರುವಂತದ್ದು, ಖಾಸಗಿ ಬಂದರುಗಳು. ಅಂತಂದ್ರೆ ಇಲ್ಲಿಯೂ ಕೂಡ ಮೀನುಗಾರಿಕೆ ಬಂದರು ಖಾಸಗಿಯಾಗಿ ಬಂದರನ್ನು ನಿರ್ಮಾಣ ಮಾಡಿದರೆ ಮೀನುಗಾರರು ಎಲ್ಲಿ ನೆಲೆಯನ್ನು ಕಂಡ್ಕೋಬೇಕು ಅನ್ನುವಂತಹ ಪ್ರಶ್ನೆ ಮೀನುಗಾರರಲ್ಲಿದೆ. ಅದಲ್ಲದೆ ನೂರಾರು ಜನ ಮೀನುಗಾರರು ಇವತ್ತು ಬೀದಿಗೆ ಬೀಳುವ ಪರಿಸ್ಥಿತಿ ಇದೆ. ಈ ಭಾಗದಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕೆ ನಡೀತಿದೆ. ನೂರಾರು ಮೀನುಗಾರರು ಪ್ರತಿದಿನ ಇಲ್ಲಿ ಮೀನುಗಾರಿಕೆಯನ್ನು ತೆರಳುತ್ತಾರೆ. ಇಂಥದ್ರಲ್ಲಿ ಮೀನುಗಾರರು ಎಲ್ಲಿ ಹೋಗಬೇಕು? ನಾವು 10,000 ಜನ ಜಿಲ್ಲೆಯಲ್ಲಿದ್ದೀವಿ, ಮೀನುಗಾರರು ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆ ಇಲ್ಲಿ ಅವರಿರುವಂಥದ್ದು. ಈಗ ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅನ್ನೋಂತಹ ಮಾತನ್ನು ಹೇಳಿದ್ದಾರೆ. ಈಗ ಸಮುದ್ರ ಮಧ್ಯಭಾಗದಲ್ಲಿ ಹೋಗಿ ನೀವು ನೋಡ್ಬೋದು, ಆ ಭಾಗದಲ್ಲಿ ದಡದಿಂದ ಸಾಕಷ್ಟು ದೂರದಲ್ಲಿ ಹೋಗಿ ಪ್ರತಿಭಟನೆಯನ್ನು ಮಾಡಿರುವಂಥದ್ದು. ಸರ್ವೆ ಏನು ಆಗ್ತಾ ಇದೆ, ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿ ಅದನ್ನು ಮಾಡಬಾರ್ದು ಅಂತ ಹೇಳ್ಕೊಂಡು ಅವರೊಂದು ವಿಚಾರವನ್ನು ತಿಳಿಸಿದ್ದಾರೆ. ಆದರೆ ಅಲ್ಲಿ ಏನು ಕನ್ಫ್ಯೂಷನ್ ಆಗಿದೆ ಅಂತ ಹೇಳಿದರೆ, ಇದು ಸರ್ವೆ ಏನಂತ ಹೇಳಿದ್ರೆ ಫಿಸಿಬಿಲಿಟಿ ರಿಪೋರ್ಟ್ ಸಲುವಾಗಿ ಮಾಡ್ತಾ ಇದ್ದಾರೆ. ವೆದರ್ ದೇ ಆರ್ ಗೆಟಿಂಗ್ ಆ ಡೆಪ್ತ್ ಸಿಗ್ತದೋ ಏನು ಅಂತ ಹೇಳ್ಕೊಂಡು ನೋಡ್ಲಿಕ್ಕೆ ಅಂತ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಏನಾಗಿದೆ, ಕೆಲವ್ರದ್ದು ಕನ್ಫ್ಯೂಷನ್ ಏನಾಗಿದೆ, ಫಿಸಿಬಿಲಿಟಿ ರಿಪೋರ್ಟ್ ಅಂದರೆ ಅದಾದರೆ ಅವ್ರು ಖಂಡಿತ ಮಾಡ್ತಾರೆ ಅಂತ ಹೇಳಿ. ಸರ್ವೆ ಕಾರ್ಯ ನಡೆಸಲು ಅಂಕೋಲಾದ ಕೇಣಿ ಹಾಗೂ ಹೊನ್ನಾವರದ ಕಾಸರಗೋಡಿನಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದ್ದು ಬಂದೋಬಸ್ತ್ ಕಲ್ಪಿಸಲಾಗಿದೆ. ಇನ್ನು ಸರ್ವೆ ಕಾರ್ಯ ನಡೆಸಿದರೆ ಇಂದು ಕೂಡ ಉಗ್ರ ಪ್ರತಿಭಟನೆ ನಡೆಸಲು ಮೀನುಗಾರರು ಸಜ್ಜಾಗಿದ್ದಾರೆ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.